ನೀನ್ ನನ್ ಜೊತೆ ಬಂದ್ರೆ ನಾನು ಉಸಿರಿರೋ ತನಕ ನೀನ್ ನನ್ ಜೀವನ. ಹೇಳು, ಬರ್ತೀಯ ತಾನೆ? ಬರಲ್ಲ ಅಂತ ಹೇಳ್ಬೇಡ. ಹೇಳು, ನನ್ ಜೊತೆ ಬಂದು ನನ್ನ ಬದುಕಿಸ್ತೀಯಾ ಇಲ್ಲ ನನ್ನ ಬಿಟ್ಟು ಸಾಯಿಸ್ತೀಯಾ? ಗಂಗಾ, ನನ್ಗೆ ಸ್ವಲ್ಪ ಯೋಚನೆ ಮಾಡೋಕ್ ಬಿಡಿ. ನನ್ಗೆ ಸ್ವಲ್ಪ ಸಮಯ ಬೇಕು. ಗಂಗಾ ಯಾರ ಹತ್ರ ಮಾತಾಡ್ತಿದ್ದಾಳೆ? ನನ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ರೀ. ಅದು ನನ್ ತಪ್ಪೆ. ನನ್ನ ಕ್ಷಮಿಸ್ಬಿಡಿ. ಇಲ್ದೇ ಇರೋ ಜೈನ ಇದಾನೆ ಅಂತ ಅನ್ಕೋತಿದ್ದಾಳ? ಅಂದ್ರೆ ಗಂಗಾಗೆ ಪ್ರೀತಿ ಹುಡ್ತಿದ್ಯಾ? ಹೇಳ್ಬಿಟ್ಟೆ. ನೀನ್ ನಿಜನೋ ಸುಳ್ಳೋ ಅದೆಲ್ಲ ನನಗ್ ಬೇಡ. ನನಗ್ ನೀನ್ ಬೇಕು, ನಿನ್ ಪ್ರೀತಿ ಬೇಕು. ನೀನ್ ಸರಿ ಅಂದ್ರೆ ಒಟ್ಟಿಗೆ ಬದುಕೋಣ, ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ. ಅಯ್ಯೋ ಪ್ಲೀಸ್, ಹಾಗ್ ಮಾತ್ರ ಹೇಳ್ಬೇಡಿ. ನಿಮ್ಮನ್ನ ಸಾಯಿಸೋ ಅಷ್ಟು ಕೆಟ್ಟವಳಲ್ಲ ನಾನು. ಆದ್ರೆ ಮಾತ್ರ ನಾನು ಯಾರು ಅನ್ನೋ ನಿಜ ನಿಮ್ಗೆ ಹೇಳ್ಬೇಕು. ನಾನು ನಿತ್ಯ ಅಲ್ಲ, ಗಂಗಾ. ಗಂಗಾ, ಏನ್ ಮಾಡ್ತಿದ್ಯಾ? ಏನಿದು ಬೆರಳು ಹೀಗ್ ಕಟ್ಟಾಗಿದ್ಯಲ್ಲ? ನೋಡು, ರಕ್ತ ಹೇಗ್ ಬರ್ತಿದೆ. ಮೊದ್ಲು ಬಾ ಬಾ. ಏನಾಯ್ತು ಗಂಗಾ? ಯಾಕೆ ಈ ತರ ಎಲ್ಲ ಮಾಡ್ಕೋತಿದ್ಯಾ? ಗಂಗಾ, ಕೇಳ್ತಿರೋದ್ ನಿನ್ನೆ, ಮಾತಾಡು. ಮೇಡಮ್, ಅವ್ರು ಬಂದ್ರಾ?
ಗಂಗಾ? ವಾಟ್ ಹ್ಯಾಪೆಂಡ್? ಏನಾಯ್ತು ಹೇಳು. ಯು ನಾಟ್ ಫೀಲಿಂಗ್ ವೆಲ್? ನಿನ್ನಮ್ಮ ನೆನ್ಪಾಗ್ತಿದ್ದಾಳ ನಿಂಗೆ? ಅವರೇ ನೆನ್ಪಾಗ್ತಿದಾರೆ ಮೇಡಮ್. ಹಾಗಂದ್ಕೊಳ್ಳೋದು ನಿನ್ ಒಳ್ಳೆತನ, ನಿನ್ನ ಅಮಾಯಕತ್ವ. ಯಾವ ಕಲ್ಮಶ ಇಲ್ದೇ ಇರೋ ನಿನ್ ಸ್ವಚ್ಛವಾದ ಮನ್ಸು ನಿನ್ನ ಹಾಗೆ ಯೋಚನೆ ಮಾಡೋ ಹಾಗೆ ಮಾಡ್ತಿದೆ. ಆ ಮನೆ ಸೊಸೆಯಾಗಿ ಜೈ ಹೆಂಡತಿಯಾಗಿ ಇರ್ಬೇಕಾದವಳು ನಿತ್ಯ ತಾನೆ. ನೀನಲ್ಲ ಅನ್ನೋ ನಿಜ ನಿನ್ನ ಎದುರಿಗೆ ಬಂದು ನಿಂತಿದೆ. ಅದನ್ನೆಲ್ಲ ದಾಟಿ ಯೋಚನೆ ಮಾಡು ಗಂಗಾ. ನಿತ್ಯಗೋಸ್ಕರ ಇಷ್ಟು ದಿನ ನಿತ್ಯ ಆಗಿ ನಟಿಸ್ದೆ ನೀನು. ಆ ಸ್ಥಾನ ಮತ್ತೆ ನಿತ್ಯ ಕೊಡ್ಬೇಕು ಅನ್ಕೊಂಡ್ರು ಅವಳಿಗಿಲ್ಲ. ನಿತ್ಯ ಆಗ್ಲಿ ಗಂಗಾ ಆಗ್ಲಿ ಈಗ ನೀನೆ. ಹಾಗಂತ ಆತ್ಮವಂಚನೆ ಮಾಡ್ಕೋಬೇಕಾ ಮೇಡಮ್? ಆತ್ಮವಂಚನೆ ಅಂತ ಯಾಕೆ ಅನ್ಕೊಳ್ಬೇಕು? ದೇವ್ರು ನಿನ್ನ ಕೊಟ್ಟಿರೋ ಅವಕಾಶ ಅಂತ ಅನ್ಕೊಳ್ಬಹುದಲ್ಲ. ನಿತ್ಯ ಅದೃಷ್ಟ ಜೈನ ನಿಶ್ಚಿತಾರ್ಥ ಮಾಡ್ಕೊಳ್ಳೋದ್ರಲ್ಲೇ ನಿಂತೋಯ್ತು. ಆದ್ರೆ ನಿನ್ನ ಅದೃಷ್ಟ ಜೈನ ಮದ್ವೆ ಮಾಡ್ಕೊಂಡು ಅವನ ಜೊತೆ ಸಂಸಾರ ಮಾಡೋವರೆಗೂ ಬಂದಿತ್ತು. ಇದು ನಿನ್ ವರ ಅಲ್ದೆ ಹೋದ್ರೆ ನಿತ್ಯ ಹೋಲಿಕೆ ಇರೋ ನೀನು ನಮಗ್ಯಾಕೆ ಕಾಣಿಸ್ಕೋಬೇಕಿತ್ತು? ನಿತ್ಯ ಸ್ಥಾನದಲ್ಲಿ ನೀನ್ ಯಾಕೆ ನಟಿಸ್ಬೇಕು? ನಿತ್ಯ ಕಟ್ಬೇಕಾಗಿದ್ದ ತಾಳಿನ ನೀನ್ ಯಾಕೆ ಕಟ್ಟಿಸ್ಕೋಬೇಕಾಗಿತ್ತು? ನಿತ್ಯಾಗಿರೋ ದೋಷ ಎಲ್ಲ ನಿನಗ್ ಬರ್ಲಿ ಅಂತ ನಾವ್ ಅನ್ಕೊಂಡ್ರೆ ಆ ದೋಷಕ್ಕೆ ನಿತ್ಯ ಸತ್ತೋಗಿ ನೀನ್ ಯಾಕೆ ಉಳಿಬೇಕು? ಆ ದೇವ್ರಿಗೆ ಎಲ್ಲ ಗೊತ್ತು ಗಂಗಾ. ಯಾರಿಗೆ ಏನ್ ಕೊಡ್ಬೇಕು ಅವ್ರಿಗದನ್ನೇ ಕೊಡ್ತಾನೆ. ಸ್ವಾರ್ಥದಿಂದ ಯೋಚನೆ ಮಾಡಿದ್ ನನಗೆ ಗರ್ಭಶೋಕ ಕೊಟ್ಟ. ನಿನ್ ಒಳ್ಳೆತನಕ್ಕೆ ಜೈನ ಕೊಟ್ಟಿದ್ದಾನೆ, ಆ ಕುಟುಂಬ ಕೊಟ್ಟಿದ್ದಾನೆ. ಇದೆಲ್ಲ ವಿಧಿ ಗಂಗಾ. ಅದಕ್ಕೆ ನಾನಾದ್ರೂ ಒಂದೇ, ನೀನಾದ್ರೂ ಒಂದೇ. ಅಂದ್ಮೇಲೆ ನೀನ್ ಯಾರನ್ನು ಮರಿಬೇಕಾಗಿರೋ ಅವಶ್ಯಕತೆ ಇಲ್ಲ, ಏನನ್ನು ಬಿಡ್ಬೇಕಾಗಿರೋ ಅಗತ್ಯನೂ ಇಲ್ಲ. ತಪ್ಪು ಮಾಡ್ತಿದ್ದೀನಿ ಅನ್ನೋ ಯೋಚನೆ ಮಾಡ್ಲೇಬೇಡ. ಆ ಮನೆಗ್ ಸೊಸೆಯಾಗಿ ಜೈಗೆ ಹೆಂಡತಿಯಾಗಿ ನಿನ್ಗೋಸ್ಕರ ಒಳ್ಳೆ ಭವಿಷ್ಯ ಎದುರು ನೋಡ್ತಿದೆ. ಅದಕ್ಕೆ ಆ ಜನರೆಲ್ಲ ನೆನ್ಪಾಗ್ತಿರೋದು. ಹೋಗ್ಬಿಡು ಗಂಗಾ, ಹಾಯಾಗಿ ಹೋಗ್ಬಿಡು. ಹೇಗ್ ಹೋಗ್ಲಿ ಮೇಡಮ್? ಅವರಿಗೆ ಜೈಗೆ ಅಷ್ಟು ನೋವು ಕೊಟ್ಟು ಮತ್ತೆ ಯಾವ ಮುಖ ಇಟ್ಕೊಂಡು ಹೋಗೋದು? ಒಂದ್ಸಲ ಜೈಗೆ ಫೋನ್ ಮಾಡಿ ನೋಡು ಗಂಗಾ. ನಾನಾ? ತಪ್ಪೇನಿದೆ? ನಿನ್ಗೋಸ್ಕರ ಮಾತ್ ಕೇಳ್ದವನ್ನ ಕ್ಷಮಿಸು ಅಂತ ಒಂದ್ ಮಾತ್ ಕೇಳಕ್ಕಾಗಲ್ವಾ? ಅವ್ರೇನಂತಾರೋ ಮೇಡಮ್? ಏನಾದ್ರೂ ಅನ್ಲಿ, ನಿನಗ್ ಬೇಕು ಅನ್ಕೊಂಡಾಗ ನೀನು ತಲೆ ತಗ್ಗಿಸ್ಲೇಬೇಕು. ನಾನಿ, ಇವತ್ ಶೆಡ್ಯೂಲ್ ಏನು? 10:30 ಆಫೀಸಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆ ಮೀಟಿಂಗ್ ಸರ್. ಮೀಟಿಂಗ್ ಬೋರ್ ನಾನಿ. ಆ ಪ್ರೋಗ್ರಾಮ್ ನ ಸ್ಕಿಪ್ ಮಾಡಿ ಆ ಪ್ಲೇಸ್ ನ ಬೇರೆ ಯಾರಿಗಾದ್ರೂ ಎಂಗೇಜ್ ಮಾಡು. ನೆಕ್ಸ್ಟ್ 12 ಪ್ಯಾಲೇಸ್ ಗ್ರೌಂಡ್ ಹತ್ರ SNP ಕಂಪನಿ ಅವ್ರ ಜೊತೆ ಮೀಟಿಂಗ್ ಅಟೆಂಡ್ ಮಾಡಬೇಕು ಸರ್. ನಾನಿ, ವಾಟ್ಸ್ ರಾಂಗ್ ವಿತ್ ಯು? ನಾನೇನ್ ಹೇಳಿದ್ದು, ನೀನೇನ್ ಪ್ಲಾನ್ ಮಾಡ್ದೆ? ನನ್ನ ಬ್ಯುಸಿಯಾಗಿಡು ಅಂತಂದ್ರೆ ಅದ್ಯಾವ್ದೋ ಮೀಟಿಂಗ್ ಅಂತೆ, ಪ್ಯಾಲೇಸ್ ಅಂತೆ, ಅದೆಲ್ಲ ಬೇಕಾ ನನಗೆ? ಸಾರಿ ಸರ್. ನಮ್ ಟೈಮ್ ನ ಕಿಲ್ ಮಾಡೋ ಕೆಲಸ ಬಿಟ್ಟು ನಮಗ್ ಇನ್ಕಮ್ ಬರೋ ಕೆಲಸ ಮಾಡು. ಓಕೆ ಸರ್. ಟೈಮ್ ಈಸ್ ಮನಿ ಅನ್ನೋ ಹಾಗೆ ನನ್ನ ಶೆಡ್ಯೂಲ್ ಇರಬೇಕು ಸರ್. ವೇಕಪ್ ಕಾಲ್ ಇಂದ ಸ್ಲೀಪಿಂಗ್ ವರ್ಗೂ ಎವ್ರಿ ಮಿನಿಟ್ ಇಂಪಾರ್ಟೆಂಟ್ ನನಗೆ. ಹೋಗೋ ಪ್ಲೇಸ್, ಸಿಗೋ ಜನ, ಮಾಡೋ ಕೆಲಸ ಎಲ್ಲದರಲ್ಲೂ ನಾನು ಇಡೋ ಸ್ಟೆಪ್ ಆಗಿರ್ಬೇಕೆ ಹೊರತು ಇಳಿಯೋ ಮೆಟ್ಲಾಗಬಾರ್ದು. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತು ಸರ್. ಯಾರು ನಾಳಿ? ನಿತ್ಯ ಮೇಡಮ್ ಸರ್. ಫೋನ್ ಕಟ್ ಮಾಡು. ನಿತ್ಯ ಮೇಡಮ್ ಸರ್. ನನಗ್ ಕೇಳಿಸ್ತು. ಐ ಸೆಡ್ ಕಟ್ ದ ಕಾಲ್. ಕಟ್ ಮಾಡ್ತಿದ್ದಾರಲ್ಲ ಏನು?
ಮತ್ತೆ ಕಾಲ್ ಮಾಡೋಕ್ಕಾಗಲ್ವಾ ಏನು? ಸರ್ ಮತ್ತೆ ಮೇಡಮೇ ಸರ್. ಕಟ್ ಮಾಡಿ ಆ ನಂಬರ್ನ ಬ್ಲಾಕ್ ಮಾಡು. ಸರ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಾಣಿ? ಆ ನಂಬರಿಂದ ಯಾವುದೇ ಕಾಲ್ಸು SMS ಬರಬಾರ್ದು. ಬ್ಲಾಕ್ ಮಾಡು. ನಾನು ಹೇಗ್ ಸರ್ ಮೇಡಮ್ ನಂಬರ್ನ ಬ್ಲಾಕ್ ಮಾಡ್ಲಿ? ನಾನು ಹೇಳಿದ್ನಲ್ಲ, ಡೂ ಇಟ್. ಸಾರಿ ಸರ್, ಸಾಧ್ಯ ಆದ್ರೆ ನಿಮ್ಮನ್ನ ಒಂದ್ ಮಾಡ್ತೀನಿ, ದೂರ ಮಾಡಲ್ಲ ಸರ್. ನನ್ನಿಂದ ಆಗಲ್ಲ. ಫೋನ್ ಕೊಡು. ಸರ್ ಮತ್ತೆ ಕಟ್ ಮಾಡಿದ್ರಲ್ಲ, ಯಾಕೆ ಮತ್ತೆ ಮಾಡೋದು? ಏನಾಯ್ತು ಮೇಡಮ್? ನಿನ್ ನಂಬರ್ ಬ್ಲಾಕ್ ಮಾಡಿರ್ಬೇಕು. ಈಗೇನ್ ಮಾಡ್ಲಿ ಮೇಡಮ್? ಈ ಟೈಮಲ್ಲಿ ಜೈ ಆಫೀಸಲ್ಲಿ ಇರ್ತಾನೆ. ಲ್ಯಾಂಡ್ಲೈನ್ ಕಾಲ್ ಮಾಡು. ರಿಂಗ್ ಆಗ್ತಿದೆ, ತಗೋ ಮಾತಾಡು. ಹಲೋ, ಯಾರು? ನಾನು ನಿತ್ಯ. ಮೇಡಮ್, ನಾನ್ ನಾಣಿ. ಹಾ, ಹೇಳಿ. ಅವ್ರಿದಾರ ಅಲ್ಲಿ? ಇದಾರೆ. ಒಂದು ಸಲ ಫೋನ್ ಕೊಡಿ. ಸರ್, ಮೇಡಮ್ ಲೈನಲ್ಲಿ ಇದ್ದಾರೆ. ಯಾವ ಮೇಡಮ್? ನಿತ್ಯ ಮೇಡಮ್ ಸರ್. ಆ ಹೆಸರವ್ರು ನನಗೆ ಯಾರು ಗೊತ್ತಿಲ್ಲ. ಹೇಳಿ ಮೇಡಮ್, ನಾನೇನ್ ಮಾಡ್ಲಿ ಈಗ? ಜೈಗೆ ಸರೆಂಡರ್ ಆಗೋದ್ ಬಿಟ್ರೆ ನೀನ್ ಮಾಡೋದು ಇನ್ನೇನು ಇಲ್ಲ ಗಂಗಾ. ಡೈರೆಕ್ಟ್ ಆಗಿ ಜೈ ಹತ್ರ ಹೋಗು. ಮೇಡಮ್, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಗಂಗಾ. ಏನಾದ್ರೂ ಆಗ್ಲಿ ಜೈ ಮುಂದೆ ನಿಂತು ನಿನ್ ಕ್ಷಮೆ ಕೇಳು. ನಿಮ್ ಮಧ್ಯ ದೂರ ಇನ್ನೂ ಹೆಚ್ಚಾಗೋ ಮೊದ್ಲು ಜೈಗೆ ಹತ್ರ ಆಗು. ಆದ್ರೆ ಸರ್ ನನ್ನ ಬರೋಕ್ ಬಿಡ್ತಾರೋ ಇಲ್ವೋ? ಹೇಳಿದ್ನಲ್ಲ, ಕೋಪ ಬರ್ಬಹುದು, ಬೈಬಹುದು, ಏನಾದ್ರೂ ಮಾಡಬಹುದು. ಏನೇ ಆದ್ರೂ ನೀನ್ ಧೈರ್ಯವಾಗಿ ಅಲ್ಲೇ ಇರ್ಬೇಕು. ಇಷ್ಟು ದಿನ ನಿನ್ಗೆ ಹತ್ರ ಆಗೋದಕ್ಕೆ ಜೈ ಎಷ್ಟೋ ರೀತಿ ಪ್ರಯತ್ನ ಪಡ್ತಿದ್ದ. ಈಗ ಅದೇ ಕೆಲ್ಸನ ನೀನ್ ಮಾಡ್ಬೇಕು. ಏನಾದ್ರೂ ಮಾಡಿ ಜೈಗೆ ಹತ್ರ ಆಗ್ಬೇಕು. ಹೋಗು ಗಂಗಾ. ಆದ್ರೆ ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ನೀನಾ ಈ ಮಾತು ಹೇಳ್ತಿರೋದು? ಇದಕ್ಕೂ ಮೊದ್ಲು ಬೇರೆ, ಆದ್ರೆ ಈಗ ಬೇರೆ ಮೇಡಮ್. ಏನಾದ್ರೂ ಸರಿ, ನಿನ್ ಕೆಪಾಸಿಟಿ ಮೇಲೆ ನನಗ್ ನಂಬಿಕೆ ಇದೆ ಗಂಗಾ. ನೀನ್ ಹೋಗು. ಮೇಡಮ್ ಪ್ಲೀಸ್, ನೀವ್ ಕೂಡ ನನ್ ಜೊತೆ ಬನ್ನಿ. ನಿಂಗೇನಾದ್ರೂ ಹುಚ್ಚ ಗಂಗಾ? ಮತ್ತೆ ಏನ್ ಮಾಡು ಅಂತೀಯ ನಿತ್ಯ? ಜೈ ಜೊತೆ ಅವಳಿಗೆ 3 ರಾತ್ರಿ ಕಳಿಯೋದಕ್ಕೆ ಸಾಮ, ದಾನ, ಭೇದ, ದಂಡ ಎಲ್ಲಾನು ಮಾಡಾಯ್ತು. ನಮ್ ಮಾತ್ ಕೇಳಿದ್ಲಾ? ಇಲ್ವಲ್ಲ. ಕೊನೆಗೆ ಯಾರು ಮಾಡದೇ ಇರೋ ಹಾಗೆ ನಿನ್ನ ನೀನು ಕೊಂದ್ಕೊಂಡೆ ಚಿತೆ ಮೇಲೂ ಮಲಗ್ದೆ. ಆದ್ರೂ ಕೂಡ ಅವಳು ನಿನ್ ಸ್ಥಾನಕ್ಕೆ ಆಸೆ ಪಡ್ಲಿಲ್ಲ. ಕಾಲ್ ಕಸಕ್ ಸಮ ಅನ್ನೋ ಹಾಗೆ ಎಲ್ಲ ಬಿಟ್ಟು ಬಂದಿದ್ದಾಳೆ. ಅವಳು ಒಳ್ಳೆಯವಳು ನಿತ್ಯ, ತುಂಬಾ ಸ್ವಚ್ಛವಾದ ಹುಡುಗಿ. ಅವಳನ್ನ ಹೀಗ್ ಗೆಲ್ಲೋಕ್ಕಾಗಲ್ಲ. ಒಳ್ಳೆಯವರಾಗೇ ಗೆಲ್ಬೇಕು. ಅದಕ್ಕೆ ಜೈ ನೆನ್ಪಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದವಳಿಗೆ ಜೈನ ಪ್ರೀತಿಸ್ತಿದ್ಯಾ ಅಂತ ಹೇಳ್ದೆ. ನಿತ್ಯ ಇಲ್ದೇ ಇರೋದ್ರಿಂದ ಆ ಸ್ಥಾನ ನಿಂದೆ ಅಂತ ಹೇಳ್ಕಳ್ಸಿದೀನಿ. ಅವಳಲ್ಲೇ ಸೆಟ್ಲ್ ಆದ್ರೆ, ವಾಪಸ್ ಬರಲ್ಲ ಅಂದ್ರೆ, ನಾನ್ ಜೈನ ಬಿಡಲ್ಲ ಅಂದ್ರೆ, ಆಗ ನನ್ ಗತಿ ಏನು ಮಾಮ್?
ಡೋಂಟ್ ವರಿ ನಿತ್ಯ, ಜೈ ಜೊತೆ ಅವಳಿರೋದು 3 ರಾತ್ರಿ ತನಕ ಅಷ್ಟೇ. ಅದು ಮುಗಿತಿದ್ದ ಹಾಗೆ ಅವಳ ಜೀವನಾನು ಮುಗ್ದು ಹೋಗುತ್ತೆ. ಆ ಮನೆ ಶಾಪ ಅವಳನ್ನ ನಿರ್ದಾಕ್ಷಿಣ್ಯವಾಗಿ ಬೇಟೆ ಆಡತ್ತೆ. ಅವಳು ನಮಗೆ ಎದುರು ತಿರ್ಗೋದ್ರಲ್ಲಿ ಸಾವು ಅವಳಿಗೆ ಎದುರು ಬರತ್ತೆ. ನಿನ್ನ ಸ್ಥಾನ ಅಲ್ಲ, ಸ್ಮಶಾನ ಅವಳಿಗೆ ಶಾಶ್ವತ ಆಗತ್ತೆ. ಒಂದ್ ವೇಳೆ ಅವಳು ಸಾಯ್ದೇ ಇದ್ರೆ? ಚಾನ್ಸೇ ಇಲ್ಲ ನಿತ್ಯ. ಬದುಕೋ ಚಾನ್ಸ್ ಇದ್ರೆ ವಾಟ್ ನೆಕ್ಸ್ಟ್? ಆಗ ನಾವೇ ಅವಳನ್ನ ಕೊಂದ್ ಹಾಕೋಣ. ಎಸ್ ನಿತ್ಯ, ಅವಳ ಆಯಸ್ಸು 3 ರಾತ್ರಿ ಅಷ್ಟೇ. ಆಮೇಲೆ ಶಾಪದಿಂದ ಅವಳು ಸಾಯ್ದೇ ಇದ್ರೆ ನಮ್ ಕೈಯಲ್ಲಿ ಸಾಯ್ತಾಳೆ. ಅಲ್ಲಿ ತನಕ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬಂದ್ರೆ ಸುಮ್ನೆ ಬಿಡ್ತೀನಾ ಹೇಳು? ನಿನ್ನ ಇಟ್ಟಿದ ಚಿತೆಲೆ ಅವಳನ್ನ ಮಲಗಿಸ್ತೀನಿ. ನೀನ್ ನನ್ನ ನಂಬು ನಿತ್ಯ. ಐ ಆಮ್ ಯುವರ್ ಮದರ್. ನೀನೇ ಪ್ರಾಣ ಅಂತ ಬದುಕ್ತಿರೋಳು. ನಿಂಗೋಸ್ಕರ ಏನಾದ್ರೂ ಮಾಡ್ತೀನಿ. ಗಂಗಾ ಬಗ್ಗೆ ಸ್ವಲ್ಪ ದಿನ ಯೋಚನೆ ಮಾಡೋದ್ ಬಿಡು. ಅವಳ ಮುಂದೆ ಈಗ ತುಂಬಾ ಸವಾಲಿದೆ. ಜೈಗ್ ಹತ್ರ ಆಗ್ಬೇಕು, ಆ ಮನೆ ಒಳಗ್ ಸೇರ್ಬೇಕು. ತುಂಬಾ ಟಫ್ ಜಾಬ್. ನೆನ್ನೆ ಇಲ್ದಿರೋ ಪ್ರೀತಿ ಇವತ್ ಹೇಗ್ ಬಂತು? ನಿಮ್ ಮಾಮ್ ಹೇಳ್ ಕಳ್ಸಿದ್ರಾ? ಇಲ್ಲ ರೀ, ನೀವು ದೂರ ಆದ್ಮೇಲೆ ನನಗ್ ಗೊತ್ತಾಯ್ತು ನೀವೇ ನನ್ನ ಪ್ರಾಣ ಅಂತ. ನಿಮ್ ಪಕ್ಕದಲ್ಲಿದ್ದಾಗ ನನಗ್ ಗೊತ್ತಾಗ್ಲಿಲ್ಲ. ಏನೇ ಆದ್ರೂ ಕಳ್ಕೊಂಡ ಮೇಲೆ ಅಲ್ವಾ ಅದ್ರ ಬೆಲೆ ತಿಳಿಯೋದು. ಹಾಗೆ ನೀವು ನನಗೆ ನಿಲ್ಸು. ನೀನ್ ಬೇಕು ಅಂದ್ರೆ ಹಗ್ ಮಾಡ್ಕೊಂಡು, ಬೇಡ ಅಂದ್ರೆ ಪೆಗ್ ಹಾಕೋ ಮಗ ಅಲ್ಲ ನಾನು. ನೀನ್ ಇಲ್ದೇ ಇದ್ರು ನಾನು ಬದುಕ್ತೀನಿ ಅಂತ ಡಿಸೈಡ್ ಆಗಿದ್ದೀನಿ. ಡಿಸ್ಟರ್ಬ್ ಮಾಡದೆ ಹೊರಡು. ನೀವಿಲ್ದೆ ನಾನ್ ಬದುಕಲ್ಲ ರೀ. ನಾನ್ ಬದುಕ್ತೀನಿ. ಪದೇ ಪದೇ ನೆನ್ಪಾಗ್ತಿದ್ದೀರಾ. ನಾನ್ ನಿನ್ನ ಯಾವಾಗ್ಲೂ ಮರ್ತಿದ್ದೀನಿ. ನಾನ್ ಮರ್ತಿಲ್ಲ, ನನಗ್ ಆಗಲ್ಲ. ಇದ್ರೆ ನಿಮ್ ಜೊತೆ ಇರ್ತೀನಿ. ನೀವ್ ಬೇಡ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಸತ್ತೋಗು. ಹೇಳಲ್ಲ. ಹುಚ್ಚು ಹುಡುಗಿ, ನಾನ್ ನಿನ್ನ ಕ್ಷಮಿಸ್ಬೇಕಾ? ಎದ್ದೇಳಮ್ಮ. ನನಗ್ ಗೊತ್ತು, ನಾನ್ ನಿಮ್ಗೆ ಅನ್ಬಾರ್ದೆಲ್ಲ ಹೇಳಿ ನೋವು ಕೊಟ್ಟೆ, ಅವಮಾನ ಮಾಡ್ದೆ, ಮಹಾ ಪಾಪ ಮಾಡಿದ್ದೀನಿ. ನೀವ್ ನನ್ನ ಕ್ಷಮಿಸೋ ತನಕ ನನ್ ಪಾಪಕ್ಕೆ ಪ್ರಾಯಶ್ಚಿತ ಇಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಇವೆರಡು ದಿನ ನರ್ಕ ನರ್ಕ ಅನ್ಭವಿಸಿದೀನಿ. ಪ್ರತಿ ಕ್ಷಣ ನೀವ್ ನೆನ್ಪಾಗಿ ನಾನ್ ಮಾಡಿರೋ ತಪ್ಪನ್ನ ಚುಚ್ಚಿ ಚುಚ್ಚಿ ಹೇಳಿದ್ರಿ. ತಕ್ಷಣ ನಾನ್ ತಿರಗ್ ಬಂದೆ. ನೀವೆಲ್ಲ ಬೇಡ ಅಂದ್ರೆ ನಾನ್ ಸತ್ತು ಹೋಗ್ತೀನಿ. ಒಪ್ಕೊಂಡ್ರೆ ಕನಿಷ್ಠ ಈ ಮನೆ ಕೆಲಸದವಳು ಆಗಾದ್ರೂ ಇರ್ತೀನಿ. ಹೇಳಮ್ಮ, ಏನಮ್ಮ ಈ ಮಾತು? ನೀನ್ ಸಾಯೋದು ಅಂದ್ರೇನು? ಈ ಮನೆ ಮಹಾಲಕ್ಷ್ಮಿನಮ್ಮ, ನೀನು ಕೆಲಸದವಳಲ್ಲ. ನೀನ್ ವಾಪಸ್ ಬಂದಿರೋದ್ರೆ ನಮ್ಗೆ ಖುಷಿ ಆಗಿದೆಯಮ್ಮ. ಈ 2 ದಿನದಲ್ಲಿ ನೀನ್ ಯಾವತ್ ಬರ್ತೀಯೋ ಅಂತ ನಾವು ತುಂಬಾನೇ ಕಾಯ್ತಾ ಇದ್ವಿ. ಹೌದಮ್ಮ, ಅಳ್ಬೇಡ. ಮಕ್ಕಳು ತಪ್ಪು ಮಾಡ್ತಾರೆ, ದೊಡ್ಡವರು ಕ್ಷಮಿಸ್ಬೇಕು. ತಿಳಿದೋ ತಿಳಿದೇನೋ ನೀನ್ ಆಡಿರೋ ಮಾತ್ಗೆ ನಾವೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಚೆನ್ನಾಗಿದೆ ಅಜ್ಜಿ, ತುಂಬಾ ಚೆನ್ನಾಗಿದೆ ಅಣ್ಣ. ನಾವ್ ಬೇಡ ಅಂತ ಹೊರಟೋದೊಳ್ಗೆ ಸನ್ಮಾನ ಮಾಡ್ತಿದ್ದೀರಾ, ಚೀ ಅಂತ ಉಗ್ದು ಹೋದೊಳ್ಗೆ ಆರ್ತಿ ಎತ್ತಿ ತಪ್ಕೋತೀರಾ. ತುಂಬಾ ಚೆನ್ನಾಗಿದೆ. ಯಾಕೆ ನಿಮ್ ಮಗಳೇ ತಪ್ಪು ಮಾಡಿದ್ರೆ ನೀವ್ ಕ್ಷಮಿಸಲ್ವಾ ಆತ್ಗೆ? ನಮ್ ಮಗಳೇ ಇಂಥ ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ಸಿಗ್ದು ಉಪ್ಪಿನಕಾಯಿ ಮಾಡ್ತಿದ್ವಿ ಅಮ್ಮ. ಅದನ್ ಬಿಟ್ಟು ಮರ್ಯಾದೆ ತೆಗೆದವಳನ್ನ ಜೀವಂತ ಉಳಿಸ್ತಾ ಇರ್ಲಿಲ್ಲ. ತಪ್ಪೆಲ್ಲರೂ ಮಾಡ್ತಾರ ಬಾವ. ಮಾಡಿ ತಪ್ಪನ್ನ ತಿಳ್ಕೊಂಡು ಪಶ್ಚಾತ್ತಾಪ ಪಡೋರ್ನ ಕ್ಷಮಿಸೋದ್ರಲ್ಲಿ ತಪ್ಪೇನಿದೆ? ಕ್ಷಮಿಸೋದಕ್ಕೆ ಅವಳು ಮಾಡಿರೋದು ಚಿಕ್ಕಪ್ಪ ಅಣ್ಣ. ನನ್ನ ಸೋದರಳಿಯನ್ನ ಎಷ್ಟು ಅವಮಾನ ಮಾಡಿದ್ಲು, ಎಷ್ಟು ನೋವು ಕೊಟ್ಲು. ಮುಖದ ಮೇಲೆ ಅವನಂದ್ರೆ ಇಷ್ಟ ಇಲ್ಲ ಅಂತ, ಪ್ರೀತಿ ಇಲ್ಲ ಅಂತ, ಬಲವಂತವಾಗಿ ಮದ್ವೆ ಮಾಡ್ಕೊಂಡೆ ಅಂತ, ಒಟ್ಟಿಗೆ ಇರೋಕಾಗಲ್ಲ ಅಂತ ಬೆನ್ ಹಾಕಿ ಹೊರಟೋದ್ಲು. ಈಗ ಯಾವ ಮುಖ ಇಟ್ಕೊಂಡ್ ಒಳಗ್ ಬಂದಿದ್ದಾಳೆ?
ಅವಳ ಫ್ರೆಂಡ್ ಫಾತಿಮಾ ಸತ್ತೋಗಿರೋ ನೋವಲ್ಲಿ ಹಾಗಂದ್ಲೇನೋ. ಈಗಂದ್ರೆ ಸರಿಯನ್ನೇ. ಇದಕ್ಕೂ ಮೊದ್ಲು ಇವಳು ಬುದ್ಧಿ ಏನಾಗಿತ್ತಮ್ಮ? ಇಲ್ಲಿವರೆಗೂ ಇವರ ಮೊದಲ ರಾತ್ರಿನೇ ಆಗಿಲ್ಲ. ಮತ್ತೆ ನಮ್ ಎಲ್ರ ಮುಂದೆ ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ತಾ ತಿರ್ಗಾ ರೂಮಲ್ಲಿ ಮಾತ್ರ ಮೇಲ್ ಮಲ್ಗಿ ನೆಲಕ್ ಮಲ್ಗಿಸ್ತಾಳ. ನನ್ನ ಸೋದರಳಿಯ ಒಳ್ಳೆಯವನಾಗಿರೋದಕ್ಕೆ ಇವಳ ಕಷ್ಟನ ಇಷ್ಟೊಂದ್ ದಿವಸ ತಡ್ಕೊಂಡಿದ್ದಾನೆ. ಅದೇ ಬೇರೆಯವ್ರಾದ್ರೆ ಯಾವತ್ತೋ ಕತ್ ಹಿಡ್ದು ಹೊರಗಡೆ ತಳ್ಳಿ ಡಿವೋರ್ಸ್ ಕೊಡ್ತಾ ಇದ್ರು. ಹೌದಾ? ಹಾಗಾದ್ರೆ ಆ ಹಾಲಿಲ್ ಕೊಡು. ಅಮ್ಮಯ್ಯ, ನನಗ್ ಗೊತ್ತಿತ್ತು ರೀ, ನೀವು ತುಂಬಾ ಒಳ್ಳೆಯವರು ಅಂತ ಗೊತ್ತಿತ್ತು. ತಗೊಳ್ಳಿ. ಅಯ್ಯೋ, ಒಂದ್ ನಿಮಿಷ. ಈಗ್ಲೇ ಹಾಲ್ ಕುಡಿಬೇಡ್ರಿ. ಮೊದ್ಲು ನಿಮ್ ಕಾಲ್ಗೆ ನಾನ್ ನಮಸ್ಕಾರ ಮಾಡ್ಬೇಕು. ನನ್ಗೆ ಆಶೀರ್ವಾದ ಮಾಡಿ. ಮೇಲೇಳು ಬಂಗಾರ. ಬಂಗಾರ ಅಂದ್ರ ನನ್ ಗಂಡ ಬಂಗಾರ. ಈಗ ಅರ್ಧ ಹಾಲ್ ನೀವ್ ಕುಡ್ದು ಅರ್ಧ ನನಗ್ ಕೊಡಿ. ಶೋರ್. ಈ ಹಾಲು ಕುಡಿಯೋ ಹಾಲಲ್ಲ, ಸುರಿಯೋ ಹಾಲು. ಇದು ನನಗೂ ನಿನಗೂ ಮಧ್ಯ ಇರೋ ಅಡ್ಗೋಡೆ. ಈ ಗೆರೆ ದಾಟಿ ಯಾವತ್ತೂ ನಿನ್ನ ಒಳಗಡೆ ಬರೋದಕ್ ಬಿಡಲ್ಲ. ಜೀವನ ಪೂರ್ತಿ ನಮ್ಮ ಮಧ್ಯ ಈ ಅಡ್ಗೋಡೆ ಇರುತ್ತೆ. ಲಕ್ಷ್ಮಣ ಹಾಕಿರೋ ಗೆರೆ ದಾಟಿದ್ಕೆ ಸೀತೆ ಪರಿಸ್ಥಿತಿ ಏನಾಯ್ತೋ ಹಾಗೆ ನಾನು ಹಾಕಿರೋ ಗೆರೆ ದಾಟ್ ಬಂದ್ರೆ ನಿನ್ ಪರಿಸ್ಥಿತಿನೂ ಅದೇ ಆಗತ್ತೆ. ಏನ್ರಿ ನೀವ್ ಹೇಳೋದು? ಆ ರಾಮ ಸಮುದ್ರನೇ ದಾಟಿ ಸೀತಮ್ಮಂಗೋಸ್ಕರ ಹೋದ್ರೆ ನೀವು ಹಾಲಿಂದ ಚಿಕ್ಕ ಗೆರೆ ಎಳ್ದು ಅದನ್ನ ನಾನ್ ದಾಟ್ಬಾರ್ದು ಅಂತೀರಾ? ಇದು ಚಿಕ್ಕ ಗೆರೆ ಅಲ್ಲ, ನಮ್ ಮಧ್ಯ ಯಾವತ್ತೂ ಅಳ್ಸಕ್ ಆಗದೆ ಇರೋ ಗೆರೆ. ಯಾಕೆ? ಏನು ನಿಮ್ ಸರ್ಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಬೈತಿದ್ದಾರೆ, ನನ್ ಮೇಲೆ ಕೋಪ ಮಾಡ್ಕೋತಿದ್ದಾರೆ. ಅವ್ರು ನನ್ನ ಹೋಗು ಅಂದ್ರು ಗೊತ್ತಾ? ಅದೆಲ್ಲ ಸುಮ್ನೆ ಮೇಡಮ್. ಇಲ್ಲ ನಾಣಿ ಅವ್ರೆ, ಒಳಗಡೆ ಕೂಡ ಹಾಗೆ ಮಾಡ್ತಿದ್ದಾರೆ. ಆದ್ರೂ ಅದು ಸ್ವಲ್ಪ ದಿನಾನೇ ಮೇಡಮ್. ಎಷ್ಟು ದಿನ ಆದ್ರೂ ಹೀಗೆ ಇರ್ತೀನಿ ಅಂತಿದ್ದಾರೆ. ಹೌದಾ? ಹಾಗಾಗ್ಬಾರ್ದೆ. ನೀವು ಸೀತಾರಾಮನ್ ತರ ಇರ್ಬೇಕು. ಹೌದು ಹೌದು, ನಾನು ಸೀತಾ, ಅವರು ರಾಮ, ನೀವು ಹನುಮಂತ. ಆ ಹನುಮಂತ ಏನೋ ಸೀತಾರಾಮನ ಸೇರಿಸ್ದ. ಈ ಹನುಮಂತ ಮಾತ್ರ ಏನು ಮಾಡ್ತಿಲ್ಲ. ನಮ್ಮನ್ನ ಸೇರ್ಸ್ಬೇಕಲ್ವಾ? ಎಂತ ಮಾತಾಡಿದ್ರಿ ಮೇಡಮ್? ಇನ್ನೇನ್ ಮಾಡು ಅಂತೀರ ನಾಣಿ ಅವ್ರೆ? ತಪ್ಪನ್ನ ತಿದ್ಕೊಂಡು ಮನೆಗೆ ವಾಪಸ್ ಬಂದ್ರು ಕೂಡ ಅವ್ರು ನನ್ನ ಕ್ಷಮಿಸ್ಲೇ ಇಲ್ಲ. ಏನಮ್ಮ ನೀನ್ ಮಾಡ್ತಿರೋ ಕೆಲ್ಸ ಹೇಳು. ರಂಗೋಲಿ ಹಾಕ್ತಿದ್ದೀನಿ ಅತ್ತೆ. ಈ ಕೆಲಸ ಮಾಡೋಕ್ ನಿಮ್ಮ ಅತ್ತೆ ಇದ್ದಾಳಲ್ಲಮ್ಮ, ನೀನ್ ಹಾಕ್ಬೇಕಾ? ನಾನ್ ಬಂದ್ಮೇಲೆ ಕೂಡ ಅತ್ತೆನೇ ಈ ಕೆಲ್ಸ ಮಾಡ್ಬೇಕಾ ಮಾವ? ಹಾಗಲ್ಲಮ್ಮ, ಈಗ ನಿನ್ ಗಮನ ಎಲ್ಲ ಜೈ ಮೇಲೆ ಇರ್ಬೇಕು. ಹೌದಮ್ಮ, ಒಳಗಡೆ ಹೋಗಿ ಅವನ್ ಕೆಲಸ ನೋಡೋಣ. ಅಮ್ಮ, ಬೆಳಗ್ಗೆ ಎದುರಿಗೆ ಹೋದ್ರೆ ಬೈತಾರೇನೋ. ಏನ್ ಆಗಲ್ಲಮ್ಮ, ನಾನು ನಿಮ್ಮ ಮಾವ ಒಂದ್ ಪ್ಲಾನ್ ಯೋಚನೆ ಮಾಡಿದೀವಿ. ಅದೇನಂದ್ರೆ ಸೂಪರ್ ಪ್ಲಾನ್ ಮೇಡಮ್. ಅಯ್ಯೋ, ನನಗಾಗಲ್ಲ, ನಾನ್ ಹಾಗ್ ಮಾಡಲ್ಲ. ಏನು ಆಗಲ್ಲಮ್ಮ, ಒಂದೊಂದ್ಸಲ ಕರೆಕ್ಟ್ ಆಗಿ ಹೋದ್ರೆ ವರ್ಕೌಟ್ ಆಗಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಹೀಗೆ ರಿವರ್ಸಲ್ ಹೋಗ್ಬೇಕು. ಮಾವ,
ಹಾಗ್ ನಾನ್ ಮಾಡ್ಬಾರ್ದು. ಅಬ್ಬಾ ನಿನಗ್ ಯಾಕೆ ನಿತ್ಯ, ನಿನ್ ಹಿಂದೆ ನಾವಿದೀವಲ್ಲ. ಅಷ್ಟಕ್ಕೂ ನಿಮ್ ಜೊತೆ ಈ ಹನುಮಂತ ಕೂಡ ಇದ್ದಾನೆ ಮೇಡಮ್. ಕಾಫಿ. ಎಕ್ಸ್ಕ್ಯೂಸ್ ಮೀ. ಹಾ, ಇವಳಿಗೆ ಹೋಗೋ ಕಾಲ ಹತ್ರ ಬಂತು. ನಮ್ಮ ಅಣ್ಣನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತ್ಕೊಂಡಿದ್ದಾಳೆ. ಅಮ್ಮ ಕಾಫಿ ಅಂತ ಆರ್ಡರ್ ಮಾಡಿ ಅಣ್ಣನ್ ಕೈಲಿರೋ ಪೇಪರ್ ಕಸಿತಾಳೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಇದೆಲ್ಲ ಜೈ ನೋಡ್ತಿದ್ದಾನೆ. ನಿಜವಾದ ವಿಶೇಷ ಅಂದ್ರೆ ಇದೇ. ಕಾಫಿ ತಗೊಳಮ್ಮ. ಅಯ್ಯೋ, ಇದನ್ನ ಕಾಫಿ ಅಂತಾರಾ? ಇದು ಕಾಫಿ ಆಗಿಲ್ಲ, ಕೊಚ್ಚೆ ನೀರಿನ ಆಗಿದೆ. ಅಷ್ಟು ದರಿದ್ರವಾಗಿದ್ರೆ ಹೇಗೆ ಕುಡಿಯಕ್ಕಾಗತ್ತೆ? ಅದಕ್ಕೆ ಎಸ್ತಿದ್ದು. ಅಯ್ಯೋ, ನಿಮ್ ಮಾವಂಗೆ ಜೈಗೆ ಈಗ ಇದೇ ಕಾಫಿ ಕೊಟ್ಟಿದ್ನಮ್ಮ. ನಾನು ಈ ತರ ಕಾಫಿ ಕುಡಿಯಕ್ಕಾಗಲ್ಲ ರೀ. ಈ ಮನೆ ಸೊಸೆ ಅಂದ್ರೆ ರೆಸ್ಪೆಕ್ಟ್ ಇಲ್ವಾ ನಿಮ್ಗೆ? ನನಗೆ ಅಂತ ಒಂದು ಟೇಸ್ಟ್ ಇದೆ, ಅದನ್ನ ಮೇಂಟೈನ್ ಮಾಡಿ. ಸರಿನಮ್ಮ, ನಿಮ್ಮ ಅತ್ತೆ ಏನೋ ಗೊತ್ತಿಲ್ಲದೆ ಕೊಟ್ಟಿರ್ತಾಳೆ. ಕಲ್ಪನಾ, ಸೊಸೆಗೆ ಸ್ವಲ್ಪ ನೋಡಿ ಕಾಫಿ ಮಾಡ್ಬೋದಿತ್ತಲ್ಲ. ಅದು ಹಾಗೆ ಹೇಳಿ. ಇಷ್ಟ ಆದ್ರೂ ಭಯ ಇರ್ಬೇಕು ನಾನಂದ್ರೆ. ಹಾ, ಎಷ್ಟಾದ್ರೂ ಮೇಡಮ್ ಮೇಡಮ್ಮೇ ನೋಡಿ. ಆ ಸ್ಟೈಲ್, ಆ ದರ್ಪ ಬೇರೆ ಲೆವೆಲ್. ಶಟಪ್ ನಾಣಿ. ಏಯ್, ಏನ್ ಓವರ್ ಆಗಿ ಆಡ್ತಿದ್ಯಾ? ನನ್ ಚಿಕ್ಕಮ್ಮ ನಿನ್ ಕೆಲ್ಸದವ್ರಾ? ನಿನ್ ದರ್ಪ ಇಲ್ಲಲ್ಲ, ನಿನ್ ಮನೇಲಿ ಹೋಗಿಟ್ಕೋ. ಇದೇ ನನ್ ಮನೆ. ಈ ಮನೆಗೆ ನಾನೇ ರಾಣಿ. ಯಾರು ಬರ್ಕೊಟ್ಟಿದ್ದು? ಅಂದ್ರೆ ಈ ಮನೆಗೆ ನೀವು ರಾಜ ಆದ್ಮೇಲೆ ಮೇಡಮ್ ರಾಣಿ ಆಗ್ತಾರೆ. ನೀನ್ ಸುಮ್ನಿರೋ. ಓವರ್ ಆಕ್ಟಿಂಗ್ ನ ನಿಲ್ಸಿ ಮರ್ಯಾದೆಯಿಂದ ನನ್ ಚಿಕ್ಕಮ್ಮಂಗೆ ಡ್ಯಾಡಿಗೆ ಸಾರಿ ಕೇಳಿ ಈ ಮನೆಯಿಂದ ಹೋಗು. ಇಲ್ದಿದ್ರೆ ನಿನ್ನ ಏನಾಯ್ತಮ್ಮ? ಅಜ್ಜಿ ನೋಡಿ ಅಜ್ಜಿ, ನಿಮ್ಮ ಮೊಮ್ಮಗ ನನ್ಗೆ ಮನೆಯಿಂದ ಹೊರಗೆ ಹೋಗು ಅಂತಿದ್ದಾರೆ. ಹೋಗ್ತಿದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಂತ. ಏನಾಯ್ತು ಸರ್, ಇಷ್ಟು ಟೆನ್ಷನ್ ಆಗಿದ್ದೀರಾ? ಇದೇನ್ ನಾಣಿ, ನಿಮ್ ದೇವ್ರನ್ನ ಯಾರ್ ಕಣ್ಣಿಗೆ ಬೀಳ್ಬಾರ್ದು ಅಂತ ಬೇಡ್ಕೊಂಡು ಅವರೇ ಕಾಣಿಸ್ತಿದಾರಲ್ಲ. ಅಯ್ಯೋ, ಹಾಗೇನಿಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಮತ್ತೆ ಒಂದ್ಸರಿ ನೋಡಿ ಬೇಡ್ಕೊಳ್ಳಿ. ನಾನ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ನಾನು ಜೈಸರ್ ಜೊತೆ ಜೀವನ ಪೂರ್ತಿ ಒಂದಾಗ್ ಬದುಕೋಗ್ ಮಾಡು ಸ್ವಾಮಿ. ಸ್ವಾಮಿ
ಎಷ್ಟು ಒಳ್ಳೆಯವನು ಸ್ವಾಮಿ. ಇವಾಗಷ್ಟೇ ಬೇಡ್ಕೊಂಡೆ, ಆಗ್ಲೇ ವರ ಕೊಟ್ಬಿಟ್ಟೆ. ನೀನು ದೇವ್ರು ಸ್ವಾಮಿ, ನೀನು ದೇವ್ರು. ಅಯ್ಯಯ್ಯೋ, ನೀನ್ ದೇವ್ರೇ ಅಲ್ವಾ? ಏನೋ ಖುಷಿಗೆ ನಾನೇನ್ ಮಾತಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಗಂಡಂಗೆ ಎಡ್ಗಡೆ ಅಲ್ವಾ ಹೆಂಡತಿ ಇರ್ಬೇಕು? ನಾಣಿ ಅವ್ರೆ, ಶಿವ ಪೂಜೆಗೆ ಕರಡಿ ಬಿಟ್ಟಂಗೆ ನೀವ್ ಯಾಕೆಲ್ಲಿ? ಹೋಗಿ ಹೋಗಿ, ಆ ಕಡೆ ಹೋಗಿ ಪ್ಲೀಸ್. ಒಬ್ಳೆ ಗುಡಿಗ್ ಬಂದಲ್ಲ ಅಂತ ಫೀಲ್ ಆಗಿ ಈಗಷ್ಟೇ ಸ್ವಾಮಿಗೆ ಅಪ್ಲಿಕೇಶನ್ ಹಾಕಿದ್ದೆ. ತಕ್ಷಣ ಆನ್ಸರ್ ಮಾಡ್ಬಿಟ್ಟ. ಏನ್ರಿ ಒಟ್ಟಿಗೆ ಪೂಜೆ ಮಾಡ್ಸೋಣ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿನಗೋಸ್ಕರ ನಾನು ಬರ್ಲಿಲ್ಲ. ನೀನ್ ಯಾರಂತಾನೆ ನನಗೆ ಗೊತ್ತಿಲ್ಲ. ಅಯ್ಯೋ ರಾವಣಸುರ, ಇರಲ್ಲ ಪುರೋಹಿತ್ರೆ, ಇಂಥವೆಲ್ಲ ನಮ್ ಕಣ್ಣಿಗೆ ಬೀಳ್ಬಾರ್ದು ಅಂತ ದೇವ್ರಿಗೆ ಸ್ವಲ್ಪ ಜೋರಾಗಿ ಪೂಜೆ ಮಾಡಿ. ಪುರೋಹಿತ್ರೆ, ಇವ್ರೇ ಮುಂದಿನ ಜನ್ಮಕ್ಕೂ ಕೂಡ ನನ್ ಗಂಡ ಆಗ್ ಬರ್ಲಿ ಅಂತ ಅಭಿಷೇಕ ಮಾಡಿ. ಪುರೋಹಿತ್ರೆ, ಅಭಿಷೇಕಕ್ಕಿಂತ ದೊಡ್ಡದು ಏನಿದ್ಯೋ ಅದನ್ನ ನನ್ನ ಹೆಸರಲ್ಲಿ ಮಾಡಿಸಿ ಈ ರಾಕ್ಷಸಿನ ನನ್ನಿಂದ ದೂರ ಆಗೋ ಹೋಗಿ ಮಾಡಿ. ದೇವ್ರನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಪುರೋಹಿತ್ರೆ, ಇವ್ಳು 100 ರೂಪಾಯಿ ಕೊಟ್ರೆ ನಾನು 1000 ರೂಪಾಯಿ ಕೊಡ್ತೀನಿ. ದೇವ್ರಿಗೆ ಲಂಚ ಕೊಡ್ತಿದ್ದಾರೆ. ನನ್ನ ಆಸೆ ಈಡೇರ್ತು ಅನ್ಕೊಳ್ಳಿ, ನಿಮ್ ದೇವ್ರಿಗೆ ಇದಕ್ಕಿಂತ ದೊಡ್ಡ ದೇವಾಲಯ ಕಟ್ಟಿಸ್ತೀನಿ. ದೇವ್ರಿಗೆ ಆಸೆ ತೋರಿಸ್ತಿದ್ದಾರೆ. ನನ್ನ ಆಸೆ ಏನಾದ್ರೂ ಈಡೇರ್ದಿದ್ರೆ ಈ ಗುಡಿ ತೆಗ್ಸಿ ಫ್ಲಾಟ್ ಕಟ್ಟಿಸ್ಬಿಡ್ತೀನಿ. ದೇವ್ರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ದೇವ್ರನ್ನ ಭಕ್ತಿಯಿಂದ ಬೇಡ್ಕೋಬೇಕು ರೀ, ಹೆದರ್ಸ್ಬಾರ್ದು ರೀ. ಬಿಸ್ನೆಸ್ ಡೀಲ್ ಆಗಿ ಮಾತಾಡ್ಬಾರ್ದು. ನಾಣಿ ಅವ್ರೆ, ಮೇಡಮ್, ನಿಮ್ ಸರ್ಗೆ ನೀವಾದ್ರೂ ಹೇಳಿ. ನಾಣಿ, ಇವಳಿಗೆ ಹೇಳು ಇಲ್ಲಿ ಸೂರ್ಯ ವಂಶದ ಜೈಸೂರ್ಯ ಇರೋದು ಅಂತ. ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನಾಣಿ ಅವ್ರೆ, ಇವ್ರಿಗೆ ನೆನಪ್ ಮಾಡಿ, ಇವ್ರ ಮನೇಲಿ ಇರೋ ಬಂಗಾರ ಎಲ್ಲ ಹಾಕಿದ್ರು ಇವ್ರು ತೂಗ್ಲಿಲ್ಲ ಅಂತ ನನ್ ಕೈಯಲ್ಲಿರೋ ಚಿಕ್ಕ ಉಂಗ್ರದಿಂದ ಇವ್ರನ್ನ ತೂಗಿದ್ದು. ಈ ಸಲ ಅದೆಲ್ಲ ಆಗಲ್ಲ. ದೇವ್ರು ನನ್ ಮೊರೆ ಕೇಳಿ ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಪುರೋಹಿತ್ರೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಆಸೆ ಈಡೇರ್ಬೇಕಷ್ಟೇ. ಕ್ಷಮಿಸ್ಬಿಡಪ್ಪ. ಅಯ್ಯೋ ರಾಮ, ನಿಮ್ ಸೆನ್ಸ್ ಆಫ್ ಹ್ಯೂಮರ್ ನ ಮೆಚ್ಕೋತಿದ್ದೀನಿ ರೀ. ನಿನ್ನ ಆಕ್ಟಿಂಗ್ ನ ನಿಲ್ಸಿ ಮರ್ಯಾದೆಯಿಂದ ಹೊರಗೋಗು. ಒಬ್ಳಿಗೆ ನಿದ್ರೆ ಬರ್ತಿಲ್ಲ. ನಿದ್ರೆ ಬರ್ದಿದ್ರೆ ಹೋಗ್ ಸಮುದ್ರಕ್ಕೆ ಹಾರು. ನಿಮಗೂ ನಿದ್ರೆ ಬಂದಿಲ್ಲ ಅಲ್ವಾ? ಬನ್ನಿ ಇಬ್ರು ಹೋಗಿ ಸ್ನಾನನ ಸಮುದ್ರದಲ್ಲಿ. ನಿಲ್ಸೆ, ಏನ್ ಆಡ್ಕೋತಿದ್ಯಾ? ಪ್ರೀತಿ ತೋರ್ಸೋಣ ಅಂದ್ರೆ ನೀವ್ ಕೇಳ್ತಾ ಇಲ್ವೇ? ಏನ್ ಹತ್ರ ಬರ್ತೀಯಲ್ಲ, ದೂರ ಹೋಗು, ದೂರ ಹೋಗು. ದೂರ ಇದ್ದು ಏನ್ ಮಾಡ್ಲಿ? ಹತ್ರದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ, ಹೋಗ್ ತಲೆ ಕೊಡು. ಯಾವಾಗ್ಲೂ ನನ್ ಮರ್ಡರ್ ಮಾಡೋ ಯೋಚನೆ ಬಿಟ್ಟು ಇನ್ನೇನಾದ್ರೂ ಮಾಡ್ಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ನೈಟ್ ಟೈಮ್ ಅಲ್ಲಿ ನಿದ್ರೆ ಮಾಡ್ದೆ ಇನ್ನೇನ್ ಮಾಡ್ಬೇಕು? ಏನ್ ಮಾಡೋದು ಗೊತ್ತಾಗದೆ ಇದ್ರೆ ನಿಮ್ ಫ್ರೆಂಡ್ಸ್ ನ ಕೇಳಿ. ಮದ್ವೆ ಆಗಿರೋ ಫ್ರೆಂಡ್ಸ್ ನ ಮಾತ್ರ ಕೇಳಿ, ಹೇಳ್ತಾರೆ. ಅರ್ಧ ರಾತ್ರಿ ಓಡಾಡೋ ದೆವ್ವದ ಹಾಗೆ ನಿನ್ ಟಾರ್ಚರ್ ಏನೇ? ಹೋಗೆ ಇಲ್ಲಿಂದ. ಹೋಗ್ತೀನಿ ಇರಿ. ಇವತ್ತು ಆಫೀಸಲ್ಲಿ ವಿಶೇಷ ಏನು? ನಮ್ಮವರೆಲ್ಲ ಹೇಗಿದ್ದಾರೆ? ಯಾಕೆ ಓವರ್ ಆಗಾಡ್ತಿದ್ಯಾ? ಮೊದ್ಲು ಮೇಲೇಳು, ಎಳೆ ಮೇಲೆ. ನಾನ್ ಕೂತ್ಕೊಂಡ್ರೆ ನಿಮ್ ಬೆಡ್ ಏನಾದ್ರೂ ಕರ್ಗ್ ಹೋಗುತ್ತಾ ಇಲ್ಲ ಮುರ್ದು ಬೀಳುತ್ತಾ? ತಲೆ ಕೆಡ್ಸದ್ ಬಿಟ್ಟು ಮೊದ್ಲು ಹೊರಗೆ ಹೋಗು. ನಿದ್ರೆ ಬರ್ತಿಲ್ಲ ಅಂತ ಹೇಳಿದ್ನಲ್ವಾ? ಬರ್ದೇ ಇದ್ರೆ ಹೋಗಿ ಡ್ಯಾನ್ಸ್ ಮಾಡು. ಬನ್ನಿ ಇಬ್ರು ಸೇರಿ ಮಾಡೋಣ. ರಾರಾ ಸರಿಸಕು ರಾರಾ ರಾರಾ ಸನಿಹಕ್ಕೆ ಬಾರ, ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ, ನನ್ನ ವ್ಯತೆಯೆಲ್ಲ ಮನಸಾರೆ ನೀ ಕೇಳಯ್ಯ, ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ, ನನ್ನ ವ್ಯತೆಯೆಲ್ಲ ಮನಸಾರೆ ನೀ ಕೇಳಯ್ಯ. ರಾರಾ
ಸರಸಕ್ಕೆ ಬಾರ. ಏಯ್ ಏನೇ ಬರೋದು, ಹೋಗಿ ಇಲ್ಲಿಂದ. ಒಬ್ಳಿಗೆ ನಿದ್ರೆ ಬರಲ್ಲ ರೀ. ಇದಕ್ಕೂ ಮೊದ್ಲಿನಾಗೆ ಇಬ್ರು ಈ ರೂಮಲ್ಲೇ ಮಲ್ಗೋಣ. ಈ ಸಲ ನೀವು ಬೆಡ್ ಮೇಲೆ, ನಾನು ನೆಲದ ಮೇಲೆ, ಓಕೆನಾ? ಗೋ ಟು ಹೆಲ್. ಅಯ್ಯೋ ಇವಳಿಗೆ ಏನ್ ಮಾಡ್ಲಿ? ಅಬ್ಬಾ, ಇದನ್ನ ಹಿಡ್ಕೊಂಡ್ರೆ ಬಿಡ್ತೀನಾ? ಏಯ್ ಕುಂಭಕರ್ಣ, ಏಯ್ ಏನೇ? ಏನ್ರೀ? ವಿನಾಯಕ ಚೌತಿ ಯಾವಾಗ ರೀ? ದಸರಾ ಆದ್ಮೇಲ ಇಲ್ಲ ದೀಪಾವಳಿ ಬಂದ್ಮೇಲ? ಏಯ್ ನಿನ್ಗೇನಾದ್ರು ಹುಚ್ಚೇನೆ? ಹೌದು ರೀ, ನೀವಂದ್ರೆ ಹುಚ್ಚು. ಮಾಮೂಲಿ ಹುಚ್ಚಲ್ಲ, ಮಹಾ ಹುಚ್ಚು. ಇನ್ನೊಂದ್ಸಲ ಮಾತು ಹೇಳಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ಹೌದಾ? ಹಾಗಾದ್ರೆ ಬಂದ್ ಸೀಳ್ಬಿಡಿ. ನಿನ್ನ ನನ್ನ ಮುದ್ದು ಮಾಡ್ತೀರಾ? ಹಗ್ ಮಾಡ್ತೀರಾ? ಏಯ್ ನಿದ್ರೆ ಮಾಡಕ್ ಬಿಡೆ, ಟಾರ್ಚರ್ ಕೊಡ್ತೀಯಲ್ಲೇ. ನೀವ್ ನನ್ನ ಅಳಿಸ್ದಾಗ ನಾನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೆ ತಾನೆ. ನೀವು ಇದ್ದೀರಾ, ಒಂದ್ ಸಲಿಗೆ ಇಲ್ಲ, ಸರ್ಸ ಇಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಅಂದ್ರೆ ಲಾಕ್ ಹಾಕ್ತಿದ್ದೀರಾ. ಲಾಕ್ ಅಲ್ವೇ, ನಿನ್ ಮೇಲೆ ದೊಡ್ಡ ಬಂಡೆ ಕಲೆ ತಾಕ್ಬಿಡ್ಬೇಕು. ಪ್ಲೀಸ್ ಕಮ್. ಪ್ಲೀಸ್ ಕಮ್. ಶಿ ಇಸ್ ಮೈ ಗ್ರ್ಯಾಂಡ್ ಪಾ ಅಂಡ್ ಶಿ ಇಸ್ ಮೈ ಡಿಯರೆಸ್ಟ್ ಅಜ್ಜಿ. ಹಲೋ ಗ್ರ್ಯಾಂಡ್ ಮಾ. ಮೈ ಡ್ಯಾಡ್ ಅಂಡ್ ಚಿಕ್ಕಮ್ಮ. ಹಲೋ. ನಮಸ್ತೆ. ಅಂಡ್ ಮೈ ಅಂಕಲ್ ಅಂಡ್ ಆಂಟಿ. ಹಲೋ. ದಿಸ್ ಇಸ್ ಮೈ ಫ್ಯಾಮಿಲಿ. ಅವರು ನಮ್ಮ ಮೇಡಮ್ ಮಿಸಸ್ ನಿತ್ಯ ಜೈ. ಅವ್ರು ಕೇಳಿದ್ರ ನಾಣಿ? ಅಂದ್ರೆ ನಿಮಗೆ ಮದುವೆ ಆಗಿದೆ ಅಂತ ಹೇಳಿದೆ ಸರ್. Hi, Mrs. Jai. Very happy to see you. ನಮಸ್ತೆ. Wow. Namaste. Namaste. Mr. Jai, you are very, very lucky. Yeah, I know. Because of my family and friends, I'm too lucky. ನೋ, ಯುವರ್ ವೈಫ್ ಸೋ ಕ್ಯೂಟ್. ಇವ್ರನ್ನ ನೋಡ್ತಾ ಇದ್ರೆ ನಮ್ ಇಂಡಿಯಾನೇ ನೋಡ್ತಿದ್ದಾಗ ಆಗುತ್ತೆ. ಯು ಆರ್ ಮೇಡ್ ಫಾರ್ ಈಚ್ ಅದರ್. ನನ್ ಬದುಕಿಗೆ ಇದೊಂದು ಕಡಿಮೆ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್. ವೆಲ್ಕಮ್. ಬ್ರೇಕ್ಫಾಸ್ಟ್ ಮಾಡೋಣ? ಓಕೆ ಓಕೆ, ಕಮ್. ಅದಕ್ಕೆ ತಪ್ಪು ಮಾಡಿರೋ ದೋಷಿ ಹಾಗೆ ಹೊರಗೆ ನಿಂತಿದ್ದೀನಿ. ನಿತ್ಯ, ನಿನ್ನ ಕರ್ಕೊಂಡು ಹೋಗುವಂತ ಜೈ ಹೇಳಿದಾನೆ. ಬಾ ಮನೆಗೆ ಹೋಗೋಣ. ಹೇಗ್ ಬರ್ಲಿ ಮಾಮ್? ನಾನೇನಾದ್ರೂ ಸ್ಕೂಲ್ ಬಂಕ್ ಮಾಡಿ ಸಿನಿಮಾಗ್ ಬಂದಿದ್ದೀನಾ? ಅಥವಾ ನಾಟಕಕ್ಕೆ ರಂಗಸ್ಥಳಕ್ ಬಂದಿದ್ದೀನಾ? ನನ್ನ ಅತ್ತೆ ಮನೆಗ್ ಬಂದಿದ್ದೀನಿ. ಇದ್ ನಿನ್ ಅತ್ತೆ ಮನೆ ಅಲ್ಲ. ಈ ಮನೆಗೂ ನಿನ್ಗೂ ಯಾವ ಸಂಬಂಧ ಇಲ್ಲ. ಏಯ್, ನಿನ್ ಮಾಮ್ ಜೊತೆ ಹೋಗೆ. ಬಾ ನಿತ್ಯ, ನಾನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಜೈ ವಾರ್ನಿಂಗ್ ಕೊಟ್ಟಿದ್ದಾನೆ. ಅವಮಾನ ಮಾಡ್ಕೊಂಡ್ ಬರೋದಕ್ಕಿಂತ ಗೌರವದಿಂದ ಬಂದ್ರೇನೆ ಚೆನ್ನಾಗಿರತ್ತೆ. ಅವಮಾನ ಆದ್ರೂ ಗೌರವ ಆದ್ರೂ ನನಗಿಲ್ಲೇ ಮಾಮ್. ಇವ್ರು ಹೇಳಿದ ಮಾತ್ರಕ್ಕೆ ನೀನ್ ಹೇಗ್ ಬಂದೆ? ನನ್ಗೆ ಮದ್ವೆ ಮಾಡೋ ತನಕ ನಿನ್ ಕರ್ತವ್ಯ. ಮದ್ವೆ ಆದ್ಮೇಲೆ
ನಾನು ನಿನ್ ಮಗ್ಳಾಗಿರಲ್ಲ. ನಾನು ಈ ಮನೆ ಸೊಸೆ. ಇದೇ ನನ್ ಮನೆ. ಇವರೇ ನನ್ ಜನ್ರು. ತಂದೆ, ತಾಯಿ, ಗಂಡ, ದೈವ ಎಲ್ಲ ಇವರೇ ನನ್ಗೆ. ಸ್ವರ್ಗ ಆದ್ರೂ ನರಕ ಆದ್ರೂ ಸತ್ರು ಬದುಕಿದ್ರು ನಾನು ಇಲ್ಲೇ ಇರ್ತೀನಿ ಮಾಮ್. ಹೇಳು. ನನ್ನ ಬಲವಂತ ಮಾಡಿದ್ರು ಬರಲ್ಲ ಮಾಮ್. ನನ್ ಜೀವ ಇರೋವರೆಗೂ ನಾನು ಬರಲ್ಲ. ಬಲವಂತವಾಗಿ ಕರ್ಕೊಂಡು ಹೋದ್ರೆ ನನ್ ಜೀವ ಇರಲ್ಲ. ನಿತ್ಯ ಬೇಡ, ನೀನ್ ಹಾಗೆಲ್ಲ ಮಾತಾಡ್ಬೇಡ. ನೀನೆಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು. ಮತ್ತೆ ನಾನಿಲ್ ಬರಲ್ಲ. ಐ ಆಮ್ ಸಾರಿ ಜಯ್. ಐ ಆಮ್ ಹೆಲ್ಪ್ಲೆಸ್. ಬರ್ತೀನಿ. ಮಾಡಿದ್ದು ನಾನಾದ್ರೆ ನನ್ ಮಾಮ್ಗೆ ಯಾಕೆ ಶಿಕ್ಷೆ? ಅವಳಿಗೆ ಯಾಕೆ ಹೀಗೆ ವಾರ್ನ್ ಮಾಡಿದ್ರಿ? ನಿಮ್ ಮಾಮ್ಗೆ ಗೊತ್ತಿಲ್ದೇನೆ ತಪ್ಪು ಮಾಡಿದ್ಯಾ? ನೀವಿಬ್ರು ಸೇರ್ ಮಾಡಿರೋ ಪ್ಲಾನೇ ಅಲ್ವಾ ಇದು? ಇದ್ರಲ್ಲಿ ನನ್ ಮಾಮ್ ತಪ್ಪೇನೂ ಇಲ್ಲ. ಇದೆಲ್ಲ ನನ್ ಕೈಯಾರೆ ನಾನ್ ಮಾಡಿರೋ ಸ್ವಯಂಕೃತ ಅಪರಾಧ. ಏನಾದ್ರೂ ಇದ್ರೆ ನನಗ್ ಬೈರಿ, ಇಲ್ಲ ಹೊಡೀರಿ. ನೀವೇನ್ ಮಾಡಿದ್ರು ಸಹಿಸ್ತೀನಿ, ಏನಂದ್ರೂ ಕೇಳ್ತೀನಿ. ನನ್ ಮಾಮ್ಗೆ ಮಾತ್ರ ಏನು ಹೇಳ್ಬೇಡಿ. ತಪ್ಪೆಲ್ಲ ನಂದೆ. ಈ ಬುದ್ಧಿ ಆಗಿಲ್ ಹೋಗಿತ್ತಮ್ಮ. ತಪ್ಪು ಮಾಡುವಾಗ ತಿಳಿಲಿಲ್ವಾ? ಹೇಳ್ಬೇಕಾದ್ದಲ್ಲೇ ಹೇಳ್ ಮುಗಿಸಿ ಆಮೇಲೆ ಬಂದು ಸಾರಿ ಕೇಳಿದ್ರೆ ಸರಿ ಆಗತ್ತಾ? ನೀವು ಸುಮ್ನೆ ರೀ ಮಾವ. ಈಗೇನು ನಮ್ಮನೆಯಿಂದ ಹೋಗಲ್ವಾ? ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಈ ಮನೇಲಿರೋ ಹಕ್ಕು ಅಧಿಕಾರ ನಿಮ್ಮಿಂದನೇ ನನಗ್ ಸಿಕ್ಕಿದ್ದು. ಅದಕ್ಕೋಸ್ಕರ ನಾನ್ ನಿಮ್ಮನ್ನ ಬ್ಲಾಕ್ ಮೇಲು ಈ ಮೇಲು ಮಾಡ್ಬೇಕಾದ ಅಗತ್ಯ ನನಗಿಲ್ಲ. ನಿನ್ನ ಈ ಮನೆಯಿಂದ ಹೇಗ್ ಕಳಿಸ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ಲಗೇಜ್ ತಗೊಂಡು ರೆಡಿ ಆಗಿರು. ಹೋಗಿ ಹೋಗಿ ಹೋಗಿ. ಇವತ್ತು ಟಿಫನ್ ತಿನ್ಸಿ ಕಾಫಿ ಕುಡ್ಸಿದೀನಿ, ಆಮೇಲೆ ಊಟ ಮಾಡಿಸ್ತೀನಿ. ಅದಾದ್ಮೇಲೆ ನಿಮ್ ಜೊತೆ ಸಂಸಾರನು ಮಾಡ್ತೀನಿ. ಏನ್ರಿ ಎದ್ರಗ್ ಬಾ ಅಂತೀರಾ? ಎದ್ರಗ್ ಬರ್ಲಾ? ಮುದ್ಕೊಡು ಅಂತೀರಾ? ಏಯ್, ಹೊರಗೆ ಯಾರಾದ್ರೂ ಇದೀರಾ? ಡೋರ್ ತೆಗೆದೇನೆ ಕೂಗ್ತಿದ್ದೀರಲ್ಲ ರೀ. ನೀರ್ ಬರ್ತಿಲ್ಲ, ಮೋಟ ಹಾಕು. ನನ್ಗೆ ಹೇಳ್ತಿದ್ದೀರಾ? ನನ್ನೇ ಕೇಳ್ತಿದ್ದೀರಾ? ಏ ಮೆಂಟಲ್. ಇದೀರಾ? ಮಾತಾಡ್ತಿಲ್ವೇ? ಅಯ್ಯೋ, ಚೀಚಿ ಚೀಚಿ ಚೀ. ನಿಮ್ಗೆ ಸ್ವಲ್ಪ ನಾಚಿಕೆ ಇಲ್ಲ. ನನ್ಗೆ ತುಂಬಾ ನಾಚಿಕೆ ಆಗ್ತಿದೆ. ಕೊಟ್ರೆ ಮುಖ ಮುತ್ತಿ ಜಜ್ಜೋಗ್ಬೇಕು. ಹಾಗಾದ್ರೆ ಹೊಡೀರಿ. ನಿನ್ ಹತ್ರ ಮಾತಾಡೋದಕ್ಕಿಂತ ಸುಮ್ನಿರೋದೇ ಬೆಟ್ರು. ಚಿಕ್ಕಮ್ಮ, ಅತ್ತೆ ಬ್ಯುಸಿ ಆಗಿದ್ದಾರೆ. ಹಾಗಾದ್ರೆ ನಾನು ಅತ್ತೆನ ಕರಿತೀನಿ. ಅತ್ತೆ ಅತ್ತೆ. ನಮ್ ಎಕ್ಸ್ ಪಾರ್ಟಿ ಅವ್ರನ್ನ ಕರೀತಿದ್ದೀರಾ? ಇರಿ, ನಿಮಗ್ ಮಾಡ್ತೀನಿ. ಅಯ್ಯಯ್ಯೋ, ಏನಿಲ್ಲ. ನೋಡಿದ್ರಾ? ನೀವ್ ಕೂಗಿದ್ದು ಅಜ್ಜಿವರ್ಗೂ ಕೇಳ್ಸಿದೆ. ಅವ್ರೇನಾದ್ರೂ ಒಳಗ್ ಬಂದು ನಿಮ್ಮನ್ನ ಹೀಗ್ ನೋಡಿದ್ರು ಅಂದ್ರೆ ನನ್ ಮೇಲೆ ಇಷ್ಟ ಇಲ್ಲ ಅಂತ ಅವ್ರೆಲ್ಲರ ಮುಂದೆ ಆಕ್ಟ್ ಮಾಡ್ತಿದ್ದೀರಾ ಅನ್ಕೊಂತಾರೆ. ಅದಕ್ಕೆ ಮರ್ಯಾದೆಯಿಂದ ನನ್ನನ್ ಕೇಳಿ, ಮೋಟರ್ ಹಾಕು ಅಂತ. ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಹಾ, ಬ್ಲಾಕ್ ಮೇಲು, ಜಿ ಮೇಲು ಅದೆಲ್ಲ ನನಗ್ ಬೇಕಾಗಿಲ್ಲ. ನನ್ನ ಕೇಳಿದ್ರೇನೆ ನಾನ್ ಮೋಟರ್ ಹಾಕೋದು. ನಾನ್ ಕೇಳಲ್ಲ.
ಹಾಗಾದ್ರೆ ನೀವ್ ಹೀಗೆ ಅರ್ಧ ನಗ್ನ ಆಗಿರಿ. ನಾನ್ ನಿಮ್ಮನ್ನ ನೋಡ್ತಾ ಒಂದ್ ಸಾಂಗ್ ಹಾಡ್ಕೋತೀನಿ. ಏ ಬೇಡ ಬಿಡೆ, ಮೋಟ್ರ್ ಹಾಕಿ ರಾಕ್ಷಸಿ. ನನ್ ಮುಖ ನೋಡ್ದೆ ಗೋಡೆಗೆ ಹೇಳಿದ್ರೆ ಅದ್ ಹಾಕತ್ತಾ? ನನ್ ಮುಖ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ನಿನ್ನ ಅಬ್ಬಾ, ಓ ಉರಿ ಉರಿ. ಏ ನಿನ್ ಕೈ ಮುಗಿತೀನಿ ಕಣೆ, ಹೋಗ್ ಮೋಟ್ರ್ ಹಾಕೆ. ಹಾಗ್ ಬನ್ನಿ ದಾರಿಗೆ. ಅಬ್ಬಾ, ನೀವ್ ಯಾವಾಗ್ಲೂ ಹೀಗೆ. ಒಂದು ಹಗ್ಗು, ಇಲ್ದಿದ್ರೆ ಕೆಸ್ಸು, ತುಂಟ. ನಾಣಿಯವ್ರೇ, ನನ್ ಬಾಯ್ ಫ್ರೆಂಡ್ ಹೇಗಿದ್ದಾನೆ? ನಿಮ್ ಸರ್ಗಿಂತ ಬೆಟರೇ ಅಲ್ವಾ? ನಾನ್ ಹೇಳಿದ ಮಾತ್ ಕೇಳ್ತಾರೆ, ನನ್ಗೆ ಬೈಯೋದು ಕೂಡ ಇಲ್ಲ. ಪ್ರೀತಿಯಿಂದ ನೋಡ್ಕೋತಾರೆ. ಇವರು ಇದ್ದಾರೆ. ಯಾಕೆ? ನನ್ ಬಾಯ್ ಫ್ರೆಂಡ್ಗೆ ತಿನ್ಸು ಅಂತ ಹೇಳಿದ್ರಲ್ಲ, ತಿನ್ನಿಸ್ತೀನಿ ನೋಡಿ. ಅಬ್ಬಬ್ಬಬ್ಬಾ, ಎಷ್ಟು ರುಚಿಯಾಗಿ ಮಾಡಿದ್ದೀನಿ ದೋಸೆನ ನಾನು. ಸೂಪರ್. ಸಾರಿ. ಓಹೋ, ಆಹಾ, ಮಸಾಲಾ ದೋಸಾ. ಎಂತ ಅದೃಷ್ಟವಂತ ಬಾಯ್ ಫ್ರೆಂಡ್ ನೀನು. ಲಾಸ್ಟ್ ತುತ್ತು. ಅಬ್ಬಾ, ಟಿಫನ್ ಚೆನ್ನಾಗಿ ತಿಂದ್ರಿ. ಹೊಟ್ಟೆ ತುಂಬ್ತಾ? ಬನ್ನಿ. ಏನ್ ಮಾಡ್ತಿದ್ದೀರಿ ಮೇಡಮ್? ನನ್ ಬಾಯ್ ಫ್ರೆಂಡ್ ಆಫೀಸಿಗೆ ಹೋಗ್ತಿದ್ದಾರೆ ನಾಣಿಯವ್ರೆ, ಅವರಿಗೆ ಎದುರಿಗೆ ಬರೋಣ ಅಂತ. ಕಟ್ಔಟ್ ಆಫೀಸ್ಗೆ ಹೋಗೋದು ಅಂದ್ರೆ ಏನ್ ಮೇಡಮ್? ಇಂಥವ್ರಿಗೆಲ್ಲ ಇದೇ ಕರೆಕ್ಟು ನಾಣಿ. ಮನುಷ್ಯರನ್ನ ಪ್ರೀತಿಸದೇ ಇದ್ರೆ ಕೊನೆಗೆ ಆಗೋದ್ ಹೀಗೇನೆ. ಪ್ರೀತಿಸ್ತೀನಿ ಬನ್ನಿ ಅಂದ್ರೆ ಕೇಳಿಸ್ಕೊಳಲ್ವಲ್ಲ, ಈಗ ದೊಡ್ಡ ಡೈಲಾಗ್ ಹೊಡಿತಿದ್ದಾರೆ. ಆದ್ರೂ ಇವ್ರ ಜೊತೆ ನಮಗ್ ಯಾಕೆ ಮಾತು ಬಾಯ್ ಫ್ರೆಂಡು? ಬನ್ನಿ ಬನ್ನಿ, ನೀವು ಆಫೀಸಿಗೆ ಹೋಗಿ ಬನ್ನಿ, ನಿಮ್ಗೆ ಎದುರು. ಏನ್ರಿ, ಸಂಜೆ ಸಿನಿಮಾಗ್ ಹೋಗಿ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋಣವಾ? ಚಿಚಿ, ನಿನ್ ಜೊತೆನಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಮಿಸ್ಟರ್ ಲಿಂಗಂ. ಮೇಡಮ್, ಐ ಆಮ್ ನಾಟ್ ಅ ಲಿಂಗಂ, ಸಿಂಗಂ. ನೋಟ್ ದಿಸ್ ಪಾಯಿಂಟ್. ಬಂಗಾರ, ಸಂಜೆ ಸಿನಿಮಾಗ್ ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡೋಣವಾ? ಇದು ವ್ಯತ್ಯಾಸ. ಮದ್ವೆಗ್ ಮೊದ್ಲು ಹೀಗಿರ್ತಾರೆ, ಮದ್ವೆ ಆದ್ಮೇಲೆ ಹೀಗ್ ತಯಾರಾಗ್ತಾರೆ. ಮದ್ವೆಗ್ ಮೊದ್ಲಿರೋ ಪ್ರೀತಿ ಮದ್ವೆ ಆದ್ಮೇಲೆ ಇರಲ್ಲ. ಆಗೇನು ನಾವ್ ಕೇಳ್ದೆ ಇದ್ರು ಹಿಂದೆ ಬಿದ್ದು ಎಲ್ಲ ಕೊಡಿಸ್ತಾರೆ. ಈಗ ನಾವ್ ಹಿಂದೆ ಬಿದ್ದು ಬಾಯ್ ಬಿಟ್ಟು ಕೇಳಿದ್ರು ಏನು ಕೊಡ್ಸಲ್ಲ. ಅದಕ್ಕೆ ಮನುಷ್ಯನ ಹತ್ರ ಹೇಳ್ಬೇಕಾದ್ನ ಗೊಂಬೆ ಹತ್ರ ಹೇಳ್ತಾ ಇರೋದು.
ಅವ್ರು ಪ್ರೀತಿಸ್ದೇ ಇದ್ರು ನಾವು ಪ್ರೀತಿಸ್ಬೇಕಲ್ವಾ? ಕಣ್ ತರಿಸಿದ್ರಿ ಮೇಡಮ್. ಕಣ್ಣಲ್ಲಿ ನೀರ್ ಬೇರೆ ಹಾಕ್ಸಿದ್ರಿ. ಮೇಡಮ್, ಈ ತರ ಕಟೌಟ್ ಎಲ್ಲಿ ಸಿಗುತ್ತೆ? ಯಾಕೆ? ನಾನು ಕೂಡ ನನ್ನ ಹೆಂಡತಿ ಕಟೌಟ್ ನ ಮಾಡಿಸ್ಕೋಬೇಕು ಮೇಡಮ್. ಮದ್ವೆ ಆದ್ಮೇಲೆ ಅವಳು ನನ್ ಮಾತನ್ನೇ ಕೇಳ್ತಾ ಇಲ್ಲ ಮೇಡಮ್. ಕಾನ್ಸ್ಟೇಬಲ್ಸ್, ಕೇಸ್ ಇದೆ ಅಂತ ಬಂದ್ರೆ ಕಟೌಟ್ ಸಿಕ್ಕಿದೆ. ಇಷ್ಟು ದಿನದ ಸರ್ವಿಸ್ ಅಲ್ಲಿ ಇವತ್ತಿನ ಡ್ಯೂಟಿ ಯೂಸ್ ಆಗಿದೆ. ಲೆಟ್ಸ್ ಗೋ. ಬಂಗಾರ, ನಿನ್ನ ನೋಡಿ ಪೊಲೀಸರು ಕೂಡ ಇಂಪ್ರೆಸ್ ಆದ್ರು. ನಾನಿವ್ರೆ ಮೇಡಮ್, ಈ ರೀತಿ ಕಟೌಟ್ ಬಿಸ್ನೆಸ್ ಮಾಡಿದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ಮೇಡಮ್. ದೇಶದಲ್ಲಿ ಫ್ರಸ್ಟ್ರೇಷನ್ ಆಗಿರೋ ಗಂಡ ಹೆಂಡತಿರೇ ಹೆಚ್ಚಾಗಿದ್ದಾರೆ ಮೇಡಮ್. ಆಹಾ, ನೀವೇನಾದ್ರೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸಮನೆ ಆರ್ಡರ್ ಹೆಚ್ಚಾಗಿ ನೀವೆಲ್ಲಿಗೋ ಹೋಗ್ಬಿಡ್ತೀರಾ. ಅಂದ್ರೆ ನೀವ್ ಸರ್ನು ಮೀರಿಸ್ತೀನಾ? ಡೌಟೇ ಇಲ್ಲ ಮೇಡಮ್, ಖಂಡಿತ ಮೀರಿಸ್. ಏನಾಯ್ತು? ವಾರದ ಹಿಂದೆ ಮದ್ವೆಗೆ ಹೋಗಿದ್ ನಮ್ಮಪ್ಪ ಮತ್ತೆ ತಿರುಗ್ ಬರ್ಲಿಲ್ಲ ಮೇಡಮ್. ಊರವ್ರನ್ನ ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತಾರೆ. ಅಪ್ಪಂಗೋಸ್ಕರ ಎಲ್ಲೆಲ್ಲೆಲ್ಲ ಹುಡುಕ್ದೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟೆ. ಇವತ್ತು ಅಮ್ಮನ ಹತ್ರ ಹೋಗೋಕೆ ಲೀವ್ ಕೇಳ್ದೆ ಮೇಡಮ್. ನೀನ್ ಅಮ್ಮನ ಹತ್ರನಾ? ಅಲ್ಲ ಮೇಡಮ್, ಅಮ್ಮ ಅಂದ್ರೆ ತುಂಬಾ ಮಹಿಮೆ ಇರೋ ದೇವತೆ. ಅಮ್ಮ ಅಂಜನ ಹಾಕಿ ನಾವು ಕೇಳಿದ್ನ ತೋರಿಸ್ತಾಳೆ. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ ಅನ್ಕೊಂಡೆ. ಅಮ್ಮ ಇವತ್ತೊಂದೇ ದಿನ ಇರೋದು, ನಾಳೆ ಹೋಗ್ಬಿಡ್ತಾರೆ ಮೇಡಮ್. ಆ ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಾಗುತ್ತೇನೋ. ಅಳ್ಬೇಡ, ನಿನ್ನ ಅಮ್ಮನ ಹತ್ರ ನಾನ್ ಕರ್ಕೊಂಡು ಹೋಗ್ತೀನಿ. ಕಣ್ಣೋರ್ಸ್ಕೋ, ಹೋಗೋಣ. ನಿನ್ ಮನ್ಸಲ್ಲಿ ಅನ್ಕೊಂಡಿರೋ ನಂಬರ್, ಕವಡೆಲ್ ಬಂದಿರೋ ನಂಬರ್ ಎರಡು ಒಂದೇನಾ? ಒಂದೇನಮ್ಮ. ಹಾಗಾದ್ರೆ ನಿಮ್ಮಮ್ಮ ಇರೋ ಜಾಗ ಖಂಡಿತ ತಿಳಿಯುತ್ತೆ. ನಮ್ಮಮ್ಮ ಎಲ್ಲಿದ್ದಾಳಮ್ಮ? ಹೇಳ್ತೀನಿ. ಸ್ಥಿರ ಚಿತ್ತದಿಂದ, ಏಕಾಗ್ರತೆಯಿಂದ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಈ ಉಂಗ್ರ ನೋಡಮ್ಮ. ಏನ್ ಕಾಣಿಸ್ತಿದೆ? ಒಂದು ಮರನಮ್ಮ. ಆಮೇಲೆ ಆ ಮರದ ಚಿಕ್ಕ ಕೊಂಬೆ. ಕೊಂಬೆ ಮೇಲೆ ಏನ್ ಕಾಣಿಸ್ತಿದೆ? ಒಂದ್ ಕೋತಿನಮ್ಮ. ತುಂಬಾ ದಿನದಿಂದ ಯಾಕೋ ನೊಂದಿರೋ ಹಾಗಿದೆ. ಕೊಂಬೆ ಮೇಲಿಂದ ಕದಲ್ದೇ ಇರೋ ಸ್ಥಿತಿಯಲ್ಲಿದೆ. ಇದೆ ನಿಮ್ಮಮ್ಮ ಇರೋ ಪರಿಸ್ಥಿತಿ. ಅಮ್ಮ, ನಿನ್ನಮ್ಮ ಈ ಊರಲ್ಲೇ ಇದ್ದಾಳೆ. ಒಂದು ಜಾಗದಲ್ಲಿ ಬಂದಿಯಾಗಿ ಸಂಕಟ ಪಡ್ತಾ ಇದ್ದಾಳೆ. ಆಕೆ ಆರೋಗ್ಯ ಹದಗೆಡ್ತಾ ಇದೆ. ಆದಷ್ಟು ಬೇಗ ಹೇಗಾದ್ರೂ ಹುಡುಕಿ ಕಾಪಾಡ್ಕೋ. ಅಂದ್ರೆ ನಮ್ಮಮ್ಮ ಇನ್ನು ಮೇಡಮ್ ಹತ್ರನೇ ಇದ್ದಾಳೆ ಅಂತ ಆಯ್ತು. ಮೇಡಮ್ಮೇ ನಮ್ಮಮ್ಮನ್ನ ಕೂಡ ಹಾಕಿ ಕಷ್ಟ ಕೊಡ್ತಿದಾರೇನೋ. ಈಗ್ಲೇ ಹೋಗಿ ಮೇಡಮ್ನ ಕೇಳಿ ನೋಡ್ಬೇಕು.
ಮೇಡಮ್ ಮೇಡಮ್ ಮಗಳು ದೂರ ಆದ್ರೆ ಒಬ್ಳು ತಾಯಿ ಪಡೋ ವೇದನೆ ಹೇಗಿರತ್ತೆ ಅಂತ ನನಗ್ ಗೊತ್ತಿಲ್ವಾ? ನನಗಾದ್ ನೋವನ್ನ ನನ್ ಮಗಳೇ ಹೋದ್ಮೇಲೆ ನಿನ್ನಮ್ಮಂಗೆ ಯಾಕೆ ಕೊಡ್ತೀನಿ? ನಾನು ತಾಯಿನೇ ಅಲ್ವಾ ಗಂಗಾ? ನನ್ನ ನೀನ್ ಅನ್ಮಾನ್ಸೋದು ಕರೆಕ್ಟಾ? ಸರಿ ಗಂಗಾ, ನಿಂಗೆ ಅನುಮಾನ ಬಂತಲ್ಲ, ನನ್ ಮೇಲೆ ನೀನ್ ಮಾಡಿರೋ ಆರೋಪದಲ್ಲಿ ನಿಜ ಇಲ್ಲ ಅಂತ ಈಗ್ಲೇ ನಿರೂಪಿಸ್ತೀನಿ. ಈ ಫೋಟೋ ಯಾರ್ದು? ಅಮ್ಮ ಅವ್ರದ್ದು. ಇವಳಿಗೆ ಎಲ್ಲಿದ್ದಾಳೆ ಹೇಳು ಗಂಗಾ, ನಿತ್ಯ ಎಲ್ಲಿದ್ದಾಳೆ? ಅಮ್ಮ ಅವರು ಇಲ್ಲ ಮೇಡಮ್. ಇವಳಿದ್ದಾಳೋ ಇಲ್ವೋ ಅಂತ ಹೋಗಿ ಆ ಅಮ್ಮನ್ನೇ ಕೇಳೋಣ ಬಾ. ಬೇಡ ಮೇಡಮ್. ಅಭಿಮಾನ ಬೆಳೆಸ್ಕೋಬೇಕಾದ ನನ್ ಮೇಲೆ ನೀನ್ ಅನುಮಾನ ಪಡೋದನ್ನ ನನಗ್ ಸಹಿಸಕ್ ಆಗ್ತಾ ಇಲ್ಲ. ನಿಜಾನ ಸುಳ್ಳು ಈಗ್ಲೇ ಗೊತ್ತಾಗ್ಬೇಕು. ಬಾ ಮೇಡಮ್. ಬಾ ಮೇಡಮ್ ಮೇಡಮ್. ಜೈನ ನೀನು ಗೆಳತಿಯ ಅನ್ನೋ ನಂಬಿಕೆ ನಂಗಿದೆ. ಇನ್ಮುಂದೆ ನೀನ್ ಬೇರೆ ಏನೂ ಚಿಂತೆ ಮಾಡ್ದೆ ಜೈ ಮೇಲೆ ಕಾನ್ಸಂಟ್ರೇಟ್ ಮಾಡು. 1 ವೀಕ್ ಒಳಗೆ ಜೈ ನಿನ್ಗೆ ಸ್ವಂತ ಆಗ್ತಾನೆ. ನಿನ್ನ ಮನೆಯಿಂದ ಕರ್ಕೊಂಡ್ ಹೋಗು ಅಂತ ನಂಗೆ ಹೇಳ್ದವನು, ಕರ್ಕೊಂಡ್ ಹೋಗ್ದಿದ್ರೆ ನಿನ್ನ ಮನೆಯಿಂದ ಹೊರಗ್ ಹಾಕ್ತೀನಿ ಅಂತ ಹೇಳ್ದವನು ಇನ್ನೂ ನಿನ್ನ ಇರಕ್ ಬಿಟ್ಟಿದ್ದಾನೆ ಅಂದ್ರೆ ಸ್ವಲ್ಪ ಕರ್ಗದ್ ಹಾಗೆ. ನಿನ್ ಜಾಣತನದಿಂದ ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ರೆ ಅವನು ನಿನ್ ಮಡ್ಲಿಗ್ ಬರ್ತಾನೆ. ಆಮೇಲೆ ನಿನ್ನ ಯಾವತ್ತೂ ಬಿಡೋದಿಲ್ಲ. ಅರ್ಥ ಆಯ್ತಾ? ಕೊನೆಗೆ ಒಂದ್ ಮಾತು ಗಂಗಾ, ನಿತ್ಯ ಅಂದ್ರೆ ನನಗ್ ಪ್ರಾಣ ಅಂತ ನಿನಗ್ ಗೊತ್ತು. ಆ ಪ್ರಾಣ ಹೋದ್ರು ನಾನಿನ್ನೂ ಯಾಕೆ ಬದುಕಿದ್ದೀನಿ ಗೊತ್ತಾ? ನಿನಗೋಸ್ಕರ. ನೀನು ನಂಬಿದ್ರು ನಂಬದೇ ಇದ್ರು ಇದು ನಿಜ. ಅಯ್ಯೋ, ಮಾವ ಊಟ ರೆಡಿ. ಈಗಲೇ ನೀ ಮತ್ತೆ ಹೇಳಿದ್ರಮ್ಮ, 2 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಏನಿದು?